ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೆಸರು ಕಾಳಿಂದ ದೋಸೆ ಮಾಡ್ಕೊತಾ ಇದ್ದೀವಿ. ಅಂದರೆ ಪೆಸರೆಟ್ಟು. ಇದು ರಿಚ್ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ 1 ಗ್ಲಾಸು ಹೆಸರು ಕಾಳು ಮತ್ತು ಅರ್ಧ ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ. ಓವರ್ ನೈಟು ನೆನೆಸಿಕ್ಕಿದ್ದೀನಿ. ರಾತ್ರಿ ಮಲಗೋವಾಗಲೇ ನೆನೆಸಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ನೋಡಿ, ಬೆಳಗ್ಗೆ ಇದು ನೆಂದಿದೆ ಚೆನ್ನಾಗಿ. ನೀರನ್ನ ಸೈಡ್ಗೆ ಬಗ್ಗಿಸ್ಕೊಂಡು ಮತ್ತು ಇನ್ನೊಂದು ಸಲ ತೊಳ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಜೀರಿಗೆ, 3 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ಮತ್ತು ರಾತ್ರಿ ನೆನೆಸಿಕ್ಕಿರೋಂತಹ ಹೆಸರು ಕಾಳು ಅಕ್ಕಿನ ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಇದು ದೋಸೆ ಅದಕ್ಕೆ ರುಬ್ಕೋಬೇಕು. ದೋಸೆ ಹಿಟ್ಟು ಯಾವ ಥರ ರುಬ್ಕೊತೀವಿ ಆ ಥರ ರುಬ್ಕೋಬೇಕು. ಇದು ಆಂಧ್ರದಲ್ಲಿ ತುಂಬ ಫೇಮಸ್ಸು ಪೆಸರೆಟ್ಟು ಉಪ್ಮಾ. ಅವರು ಉಪ್ಮಾ ಜೊತೆ ಮಾಡ್ಕೊತಾರೆ ಪೆಸರೆಟ್ಟನ್ನ. ನೋಡಿ, ಈ ರೀತಿ ರುಬ್ಕೋಬೇಕು. ಮತ್ತು ಇನ್ನೊಂದು ಸಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, 1-2 ಸಲಕ್ಕೆ ಆಗೋಷ್ಟು ಹಾಕಿದ್ದೀನಿ ನಾನಿಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ, ಇದು ಈಗ ಮಿಕ್ಸಿಗೆ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ನೋಡಿ, ಈಗ ತಾವ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈ ರೀತಿ ಹೆಂಚಕ್ಕಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ. ಇವಾಗ ಸೇಮ್ ದೋಸೆ ಹೆಂಗೆ ಹಾಕ್ತೀವೋ ಅದೇ ಥರ ಫ್ರೆಂಡ್ಸ್ ಹಾಕೋದಿದ್ದು. ನೋಡಿ, ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಒಂದು ಚೌಟಲ್ಲಿ ತಗೊಂಡು ಈ ರೀತಿ ಹಾಕ್ತಾಯಿರಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ಎಣ್ಣೆನೂ ಹಾಕೋ ಅಗತ್ಯ ಇಲ್ಲ. ಒಂದೇ ಒಂದು ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಅದಾಗೆ ಎದ್ದೊಳುತ್ತೆ ಇದು. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಈಗ ಉಲ್ಟಾ ಮಾಡ್ಕೊಂಡಿದ್ದೀನಿ ದೋಸೆನ. ಈ ಕಡೆನೂ ಸ್ವಲ್ಪ ಸುಟ್ಕೊಂಡು ಈಗ ರೆಡಿಯಾಗಿದೆ. ನೋಡಿ, ಪೆಸರೆಟ್ಟು ಈ ರೀತಿ ಬಂದಿದೆ. ಮತ್ತು ಇನ್ನೊಂದು ತೋರಿಸ್ತೀನಿ, ಹೊಸಬರಿಗೆ ಈಸಿ ಆಗುತ್ತೆ ಯಾವ ಥರ ಹಾಕೋದು ಅಂಥೇಳಿ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಅಕ್ಕಿ ತುಂಬ ಸೇರಿಸ್ಕೋಬೇಡಿ, ಸ್ವಲ್ಪ ಕಡಿಮೆನೇ ತಗೋಬೇಕು ಅಕ್ಕಿ ಆದಷ್ಟು. ಈ ರೀತಿ ಹಾಕ್ಕೋಬೇಕು ದೋಸೆನ. ನೋಡಿ, ಯಾವ ರೀತಿ ಸುಟ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಉಲ್ಟಾ ಮಾಡ್ಕೊಂಡಿಲ್ಲ, ಹಿಂದೆ ಮಾತ್ರ ಸುಟ್ಕೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಮಂದವಾಗಿ ಹಾಕಿ ತೋರಿಸ್ತಾ ಇದ್ದೀನಿ, ದಪ್ಪವಾಗಿ. ಅಂದರೆ ಮಕ್ಕಳು ಲಂಚ್ ಬಾಕ್ಸ್ಗೆ ಈ ಥರ ಹಾಕೋದ್ರಿಂದ ಮಧ್ಯಾಹ್ನ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ತುಂಬ ತೆಳು ಹಾಕಿದ್ರೆ ಮಧ್ಯಾಹ್ನ ತಿನ್ನೋಕ್ಕಾಗೋದಿಲ್ಲ. ಆದ್ದರಿಂದ ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡೋದಾದರೆ ಸ್ವಲ್ಪ ಮಂದಾನೆ ಹಾಕಿ ಸೆಟ್ ದೋಸೆ ಥರ ಹಾಕಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಕ್ಕೊಟ್ಟಿದ್ದೀನಿ ನಾನು ಮಕ್ಕಳ ಬಾಕ್ಸ್ಗೆ. ಈಗ ಇನ್ನೊಂದು ದೋಸೆನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ಚೌಟ್ ತಗೊಂಡು ಈ ಥರ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನಾನು ನೀವೆಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು. ತುಂಬ ತೆಳು ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳ್ಳಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ನೋಡಿ, ಆಂಧ್ರದಲ್ಲಿ ಈ ಥರನೇ ಮಾಡೋದು. ಈರುಳ್ಳಿ, ಕೊತ್ತಂಬರಿ ಮತ್ತು ಕ್ಯಾರೆಟ್ ತುರಿನ ಸುತ್ತಲೂ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡಿ ಚಟ್ನಿ ಮತ್ತು ಸಾಗು ಏನಕ್ಕಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಪೆಸರೆಟ್ಟು. ನೋಡಿ, ಲೋ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕಿ. ಈ ಥರನೂ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಈ ಥರ ಮಾಡಿಕೊಡೋದ್ರಿಂದ ಚೆನ್ನಾಗಿರುತ್ತೆ ಈ ಥರ ದೋಸೆನೂ. ನೋಡಿ, ಈಗ ಪೆಸರೆಟ್ಟು ರೆಡಿ ಆಯಿತು. ಈಗ ಆಲೂ ಸಾಗು ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಮೊದಲು ಒಂದು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ ದೊಡ್ಡದು. ಕುಕ್ಕರಲ್ಲಿ 1 ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ 1 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ತುಂಬ ಸುಲಭ ಇದು ಮಾಡೋದು. ನೋಡಿ, ಮೊದಲು ಅದು ಬೆಂದ ಮೇಲೆ ಚಿಪ್ಪು ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆನ. ಮತ್ತು ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ಸಾಗುಗೆ ಇದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇದು.
ಈಗ 2 ಈರುಳ್ಳಿನ ಕಟ್ ಮಾಡಿರೋಂತಹ ಈರುಳ್ಳಿನ ಮತ್ತು ಹಸಿಮೆಣಸಿನಕಾಯಿ ಒಂದು 5-6 ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಯಾರಿಗೆಲ್ಲ ಈ ಪೆಸರೆಟ್ಟು ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ. ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ನೀವೇ ಯಾವಾಗಲೂ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ ಇದು. ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಒಂದು ಕಟ್ ಮಾಡಿರೋಂತಹ ಟೊಮೊಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಇದರ ಡೀಟೇಲ್ ರೆಸಿಪಿ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಬರೆದು ಹಾಕಿರ್ತೀನಿ ನಾನು, ನೋಡಿಕೊಂಡು ಓದ್ಕೊಂಡು ಮಾಡ್ಕೊಳ್ಳಿ ನೀವು. ಹೊಸದಾಗಿ ಮಾಡೋರಿಗೆ ಅಡುಗೆಗಳು ಈಸಿ ಆಗುತ್ತೆ ಅಂತ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನಾನು. ನೋಡಿ, ಈಗ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು 1 ಟೀ ಸ್ಪೂನು ನೀರಲ್ಲಿ ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ. ಸಾಗುಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅದೇನೆ. ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿ ಏನಾದರೂ ಕಡಿಮೆ ಆಗಿದ್ದರೆ ಉಪ್ಪು ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಮೊದಲೇ ಆಲೂಗೆಡ್ಡೆಗೂ ಹಾಕಿ ಬೇಯಿಸಿದ್ದೆ, ಆದ್ದರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಆಲೂಗೆಡ್ಡೆ ಸಾಗು ಕುದೀತಾ ಇದೆ. ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಗಟ್ಟಿ ಬರುತ್ತೆ ಸಾಗು. ಸ್ವಲ್ಪ ಸೇರಿಸ್ಕೊಂಡ್ರಿ. ನೋಡಿ, ಈಗ ಸಾಗು ರೆಡಿಯಾಗಿದೆ ಪೆಸರೆಟ್ಟು ಜೊತೆಗೆ. ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸ್ರಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೊಂದು ಲೈಕ್ ಮಾಡಿ ನೀವು.